ವ್ಯಕ್ತಿಯೊಬ್ಬರು ಮುಂಜಾಗ್ರತಾ ಕ್ರಮವಿಲ್ಲದೆ ಗುಡ್ಡವನ್ನ ಅವೈಜ್ಞಾನಿಕವಾಗಿ ಕತ್ತರಿಸಿದ ಪರಿಣಾಮ ಮಂಗಳೂರಿನ ಗುರುಪುರದ ಅಣೆಬಳಿ ಎಂಬಲ್ಲಿ 3 ಬಡ ಕುಟುಂಬಗಳು ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಬದುಕುವಂತಾಗಿದೆ. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಮನೆಯೊಂದರ ಹಿಂಭಾಗದ ಮಣ್ಣು ಕುಸಿದು ಮನೆಗೆ ಹಾನಿಯಾಗಿದೆ. ಸಮೀಪದ ಇನ್ನೂ ಹಲವು ಮನೆಗಳು ಅಪಾಯದ ಅಂಚಿನಲ್ಲಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸಂತ್ರಸ್ತರಿಗೆ ಗಂಜಿ ಕೇಂದ್ರಕ್ಕೆ ತೆರಳುವಂತೆ ಪಂಚಾಯತ್ ಸೂಚನೆ ನೀಡಿದ್ದು, ಸದ್ಯ ಸ್ಥಳೀಯ ದಾನಿಯೊಬ್ಬರ ನೆರವಿನಿಂದ ಬಾಡಿಗೆ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಗುರುಪುರ ಅಣೆಬಲಿ ಎಂಬ ಒಂದು ಪ್ರದೇಶ 4 ತಿಂಗಳಿಗೆ ಮುಂಚೆ ಈ ಪ್ರದೇಶದಲ್ಲಿ ಕೆಳಗಿನ ಒಂದು ಮನೆಯವರು ನೀರು ಹೋಗುವಂತ ಒಂದು ತೋಡನ್ನು ತೆಗೆದು ಮಣ್ಣು ಆಗಿದ್ದರಿಂದ ಇಲ್ಲಿ ತುಂಬಾ 3 ಮನೆಯವರಿಗೆ ತುಂಬಾ ತೊಂದರೆ ಆಗಿದೆ. ಈ ಕುರಿತು ಹಲವು ವಾರಗಳ ಹಿಂದೆಯೇ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ಪಂಚಾಯತ್ನಲ್ಲಿ ಹಣವಿಲ್ಲ ಎಂಬ ಕಾರಣ ನೀಡಿ ಅಧಿಕಾರಿಗಳು ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಪಂಚಾಯತ್ನ ಬೃಹತ್ ನೀರಿನ ಟ್ಯಾಂಕ್ ಇದ್ದು, ಭೂಕುಸಿತ ಮತ್ತಷ್ಟು ವಿಸ್ತರಿಸಿದರೆ ರಾಷ್ಟ್ರೀಯ ಹೆದ್ದಾರಿಗೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕ ಗುಡ್ಡ ಕಟಾವು ಹಾಗೂ ಆಡಳಿತದ ನಿರ್ಲಕ್ಷ್ಯದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಹಾಗೂ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ. ಈ ತೊಂದರೆ ಆದಂಥ ದಿನಾಂಕ 1ನೇ ತಾರೀಕು, ಹೋದ ತಿಂಗಳು 1ನೇ ತಾರೀಕಿಗೆ ಸ್ವಲ್ಪ ಕುಸಿತ ಆದ ಕಾರಣ ನಾವು ಪಂಚಾಯತಿಯಲ್ಲಿ PD ಅವರಿಗೆ ಮನವಿ ಕೊಟ್ಟಾಗ ಬಂದು ನೋಡಿ ಅವರು ನಿಮಗೆ ಟರ್ಪಲನ್ನು ಒದಗಿಸ್ತಂತ ಹೇಳಿದ್ದಾರೆ. ಅವರು ಮರುದಿನ ಫೋನ್ ಮಾಡಿ ಕೇಳಿದಾಗ, ನಾನೇ ಫೋನ್ ಮಾಡಿ ಕೇಳಿದಾಗ ಟರ್ಪಲ್ದ ವಿಷಯ ಕೇಳಿದಾಗ ನಮ್ಮಲ್ಲಿ ಹಣ ಇಲ್ಲ ಅಂತ ಅವರು ನಮಗೆ ದೃಢ ನಿರ್ಧಾರ ಕೊಟ್ಟಿದ್ದಾರೆ. ಅದರ ನಂತರ ಈ ಮನೆಯವರು ಬಂದು ನಾವು ಟರ್ಪಲ್ ಆಗ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಆದರೆ ಈ ದಿನಾಂಕದಂದು ಇವತ್ತು ಈ ಮನೆಯಲ್ಲಿ ತುಂಬ ಕುಸಿತವಾಗಿದೆ ಎಲ್ಲ. ಒಂದು ಮನೆ ಇನ್ನು ಕೆಲವು ಗಂಟೆಯಲ್ಲಿ ಮಳೆ ಸುರಿದ್ರೆ ಕೆಳಗೆ ಬೀಳ್ತದೆ. ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೇವೆ, DC ಅವರಿಗೆ ಫೋನ್ ಮಾಡಿದ್ದೇವೆ, ಆದರೆ ತಹಸೀಲ್ದಾರ್ಗೆ ಫೋನ್ ಮಾಡಿದ್ದೇವೆ, VA ಅವರಿಗೆ ಫೋನ್ ಮಾಡಿದ್ದೇವೆ. ತಹಸೀಲ್ದಾರ್ ಏನು ಹೇಳಿದ್ದಾರೆ ಅಂದರೆ VA ಅವರು 3 ಗಂಟೆಗೆ ಬರ್ತಾರೆ ಅಂತೆ. 3 ಗಂಟೆಗೆ ಫೋನ್ ಮಾಡಿದಾಗ ತಹಸೀಲ್ದಾರ್ ಹೇಳ್ತಾರೆ, ನಾನು ಹೈಕೋರ್ಟಲ್ಲಿದ್ದೇನೆ, ನಾಳೆ ಬಂದು ನೋಡುವ ಅಂತ. ಈ ಮನೆ ಎಲ್ಲ ಕುಸಿದ ಮೇಲೆ ಬಂದು ಅವರು ನೋಡುದಾ? ಈ ಇಲ್ಲಿರುವಂತಹ ಪ್ರದೇಶದಲ್ಲಿ ಈಗ 3 ಮನೆಗಳದು, 3 ಮನೆಯಲ್ಲಿ ಮೇಲೆ ಕೆಲವು ಮನೆಗಳಿದೆ. ಈ ಮನೆಗಳು ಬಿದ್ದರೆ ಮೇಲೆ ಮನೆಗಳು ಎಲ್ಲ ಕುಸಿತ ಆಗ್ತದೆ. ಈಗ ಯಾವುದೇ ಒಂದು ಪ್ರಾಣಾಪಾಯ ಆಗಲಿಲ್ಲ. ಇನ್ನು ಏನಾದರೂ ಒಂದು ಪ್ರಾಣಾಪಾಯ ಆದರೆ ಇದಕ್ಕೆಲ್ಲ ಹೊಣೆಗಾರರು ಸರ್ಕಾರ ಆಗಿರ್ತದೆ. ಈ ಮನೆಯವರನ್ನು ಒಂದು ವಾರಕ್ಕಿಂತ ಮುಂಚೆ ಸುರಲ್ಪಾಡಿ ಎಂಬ ಪ್ರದೇಶದಲ್ಲಿ ಶಿಫ್ಟ್ ಮಾಡಿದ್ದೇವೆ. ಆ ಮಾಡಿದ ದಿವಸ ಇವರ ತಂದೆ ಹುಷಾರಿಲ್ಲ, ಮರುದಿನ ಅವರು ತೀರಿ ಹೋಗಿದ್ದಾರೆ. ಅಲ್ಲಿ ತುಂಬ ಬಡವರು ಇರುವುದು ಈ ಪ್ರದೇಶದಲ್ಲಿ. PD ಅವರು ಬಂದು PD ಅವರು ನಾನೇ ಕರೆಸಿದ್ದು, PD ಅವರು 1ನೇ ತಾರೀಕಿಗೆ ಬಂದು ಲೆಟ್ರ್ ಕೊಟ್ಟು ಹೋಗಿದ್ದಾರೆ, ಇಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ. ಆದರೆ ಅದರ ನಂತರ PD ಅವ್ರನ್ನ ಟರ್ಪಲ್ ಹಾಕಿ ಅಂತ ಹೇಳಿದೆ, ಮನವಿ ಮಾಡಿದವರಿಗೆ ಟರ್ಪಲ್ ಹಾಕಿದರೆ ಏನಾದರೂ ಒಂದು ಆಗ್ಬೋದು ಅಂತ. ನಾನು ಕಲಿಸ್ತೇನೆ ಅಂತ ಹೇಳಿದ ನಂತರ ಮರುದಿನ ಕಾಲ್ ಮಾಡುವಾಗ ಹೇಳ್ತಾರೆ, ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಇಲ್ಲಿ ಪಂಚಾಯತಿಲಿ, ನಾವು ಎಲ್ಲಿಂದ ಹಣ ತರುವುದು ಅಂತ. ಪ್ರಾಬ್ಲಮ್ ಈಗ ನಮ್ಮದು 35 ವರ್ಷ ಇತ್ತು ಬಂದು, ಈಗ ಕುಸಿತದಿಂದ ನಮಗೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಮತ್ತೆ ಅದು ಅಕ್ಕಂದು ಮನೆ, ಅದು ಕೂಡ ಈಗ ಹೊಸತು ಮಾಡಿದ್ದು, ಅದು ಕೂಡ ಇದೇ ಪ್ರಾಬ್ಲಮ್ನಲ್ಲಿ ಈಗ ಕುಸಿತಕ್ಕೆ ಕಾರಣವಾಗಿದೆ. ಈಗ ನಮಗೇನು ಪರಿಸ್ಥಿತಿ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದೆ, ನಮಗೆ ಕೂಡ ಏನಾದರೂ ಸಹಾಯ ಮಾಡಬೇಕಂತ ನಾವು ಕೇಳ್ತೇವೆ. ನಮ್ಮದು ಫುಲ್ ಡ್ಯಾಮೇಜ್ ಆಗಿದೆ ಅಲ್ಲ, ಅದು ಇನ್ನೂ ಪರಿಸ್ಥಿತಿ ಇಲ್ಲ, ಅದು ಹಾಗೆ ಉಂಟು. ಮತ್ತು ನನಗೆ ಎಲ್ಲಿ ಹೋಗ್ಲಿಕ್ಕೂ ಪರಿಸ್ಥಿತಿ ಇಲ್ಲ, ನನ್ನ ಹತ್ರ ಏನು ಇಲ್ಲ. ಈಗ ನಾನು ಒಬ್ಬನೇ ಇರೋದು, ನನಗೆ ಹಾಗೆ ಸ್ವಲ್ಪ ಕಷ್ಟದಲ್ಲಿ ಇದ್ದೇನೆ. ಈಗ ನನಗೆ ಏನಾದರೂ ಅವರು ಏನಾದರೂ ಮಾಡಿಕೊಡ್ಬೇಕು, ಎಲ್ಲಾದರೂ ಏನಾದರೂ ನನಗೆ ಮಾಡಿಕೊಡ್ಬೇಕು. ನಮಗೆ ಏನಿಲ್ಲ ಈಗ ಮಾಡಲಿಕ್ಕೂ, ನಮ್ಮ ಹತ್ರ ಏನೂ ಇಲ್ಲ, ಅದಕ್ಕೆ ಮಾಡಬೇಕು. ಎಷ್ಟು ನನ್ನ ಹತ್ರ ಏನೂ ಇಲ್ಲ, ಇಲ್ಲದ್ರೆ ಏನಾದರೂ ಮಾಡಿಕೊಡ್ಬೇಕು ನನಗೇನು.